ಹಾಲೆಲೂಯ, ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಗೈಡಿಂಗ್ ಲೈಟ್, ದಾರಿದೀಪ ಎನ್ನುವ ದೇವರ ವಾಕ್ಯ ಧ್ಯಾನ ಭಾಗಕ್ಕೋಸ್ಕರ ನಿಮ್ಮನ್ನೆಲ್ಲ ಸ್ವಾಗತಿಸ್ತೇನೆ. ಪ್ರಿಯರೇ, ನಾವು ಇಂದಿನ ವಾಕ್ಯ ಧ್ಯಾನಕ್ಕೋಸ್ಕರ ದೇವರನ್ನ ಹೃದಯದಲ್ಲಿ ಹಾಕಿದಂಥ ವಿಷಯ ಇತರರನ್ನು ಕ್ಷಮಿಸುವುದು ಹೇಗೆ ಎಂಬುದಾಗಿ, ಹೌ ಟು ಫರ್ಗಿವ್ ಅದರ್ಸ್ ಎಂಬುದಾಗಿ. ಸೊ ನಾವು ಪ್ರಾರ್ಥನೆ ಮಾಡಿಕೊಂಡು ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಹೋಗುವ. ಪ್ರೀತಿಯ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಪಾಸಂದಾನಕ್ಕೆ ಬಂದಿದೆಯಪ್ಪ. ತಂದೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ, ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ನಿಮ್ಮ ಜೀವಳ ವಾಕ್ಯವನ್ನು ಧ್ಯಾನಿಸುವಾಗ ತಂದೆ ಸ್ವಾಮಿ ನಮ್ಮೊಂದಿಗೆ ಮಾತನಾಡಿ ಸ್ವಾಮಿ. ಈ ಸಂದೇಶವನ್ನು ಕೇಳೋ ಪ್ರತಿಯೊಬ್ಬರೊಂದಿಗೆ ಮಾತನಾಡಿ ರಾಜ. ಅವರ ಹೃದಯವನ್ನು ಸ್ಪರ್ಶಿಸಿ. ನಿಮ್ಮ ವಾಕ್ಯದಲ್ಲಿರೋ ಮಹಿಮೆ, ಪವಿತ್ರಾತ್ಮನ ಅಭಿಷೇಕ ಪ್ರತಿಯೊಬ್ಬರನ್ನು ಪ್ರವೇಶಿಸಲಿ. ಮಹತ್ತಾದ ಕಾರ್ಯ ಮಾಡಿ ಸ್ವಾಮಿ. ಅದ್ಭುತ ಮಾಡಿ, ಅತಿಶಯ ಮಾಡಿ ಸ್ವಾಮಿ. ಅಪ್ಪ, ನಿಮ್ಮ ಜನರನ್ನು ಸ್ವಾಮಿ ಬ್ಲೆಸ್ ಮಾಡಿ, ಹೀಲ್ ಮಾಡಿ ಸ್ವಾಮಿ. ಅವರ ಮನಸ್ಸು, ಹೃದಯಗಳನ್ನು ಸ್ವಾಮಿ, ಅವರ ದೇಹವನ್ನು ಸ್ವಾಮಿ ಗುಣಪಡಿಸಿ ಸ್ವಾಮಿ. ಪ್ರಾಣ, ಆತ್ಮ, ಶರೀರದಲ್ಲಿ ಒಂದು ಉಜ್ಜೀವನ ಉಂಟಾಗಲಿ ರಾಜ. ಪವಿತ್ರಾತ್ಮನೇ, ಎಲ್ಲವನ್ನು ಸ್ವಾಮಿ ನಿಮ್ಮ ಹತೋಟಿಗೆ ಒಪ್ಪಿಸಿಕೊಡ್ತೇನೆ. ಮಾತನಾಡೋ ನನ್ನನ್ನು ಕೇಳಿಸಿಕೊಳ್ಳು. ನಿಮ್ಮ ಜನರನ್ನು ಆಳ್ವಿಕೆ ಮಾಡಿ, ನಿಮ್ಮ ಚಿತ್ತ ನೆರವೇರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್, ಆಮೇನ್. ಪ್ರಿಯರೇ, ನಾನು ಆಗಲೇ ಹೇಳಿದಾಗೆ ಇವತ್ತಿನ ದೇವರ ವಾಕ್ಯದ ಧ್ಯಾನಕ್ಕೋಸ್ಕರ ದೇವರನ್ನ ಹೃದಯದಲ್ಲಿ ಹಾಕಿದ ವಿಷಯ ಇತರರನ್ನು ಕ್ಷಮಿಸುವುದು ಹೇಗೆ ಎಂಬುದಾಗಿ. ನಾವು ಇತರರನ್ನು ಕ್ಷಮಿಸುವುದು ಹೇಗೆ ಎಂಬುದನ್ನು ಧ್ಯಾನ ಮಾಡುವುದಕ್ಕಿಂತ ಮೊದಲು ಇತರರನ್ನು ನಾವು ಕ್ಷಮಿಸುವುದು ಎಷ್ಟು ಇಂಪಾರ್ಟೆಂಟ್, ಎಷ್ಟು ಅಗತ್ಯವಾಗಿದೆ ಎಂಬುದನ್ನು ನಾವು ಮೊದಲು ಧ್ಯಾನ ಮಾಡುವ. ನಾವು ಮತ್ತಾಯನ ಬರೆದ ಸುವಾರ್ತೆಗೆ 6ನೇ ಅಧ್ಯಾಯ 14 ಮತ್ತು 15ನೇ ವಚನವನ್ನು ನಾನು ಓದಲಿಕ್ಕೆ ಬಯಸ್ತೇನೆ. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೇ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಎಂಬುದಾಗಿ. ಹೌದು ಪ್ರಿಯರೇ, ಇಲ್ಲಿ ನಾವು ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ನಾವು ಇತರರ ತಪ್ಪುಗಳನ್ನು ಕ್ಷಮಿಸಿದರೆ ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸ್ತಾರೆ. ನಾವು ಇತರರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ. ಸೊ ದೇವರು ಎಕ್ಸ್ಪೆಕ್ಟ್ ಮಾಡ್ತಾರೆ, ದೇವರು ನಮ್ಮಿಂದ ಬಯಸ್ತಾರೆ ಏನಂದರೆ ನಾವು ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಬೇಕು ಎಂಬುದಾಗಿ ದೇವರು ನಮ್ಮಿಂದ ಬಯಸ್ತಾರೆ. ಸೊ ಕ್ಷಮಿಸಬೇಕು ಎನ್ನುವಂಥದ್ದು ಒಂದು ದೇವರ ಆಜ್ಞೆಯಾಗಿದೆ. ಇಟ್ ಈಸ್ ಅ ಕಮಾಂಡ್ ಫ್ರಮ್ ಗಾಡ್. ಸೊ ದ್ಯಾಟ್ಸ್ ವೈ ವಿ ಶುಡ್ ಫರ್ಗಿವ್. ಅದಕ್ಕೋಸ್ಕರ ನಾವು ಕ್ಷಮಿಸಲೇಬೇಕು. ಈಗ ನಾವು ನೋಡುವ, ಎಷ್ಟು ಬಾರಿ ನಾವು ಕ್ಷಮಿಸಬೇಕು. ನಮಗೆ ಯಾರಾದರೂ ತಪ್ಪು ಮಾಡಿದರೆ, ನೋವು ಮಾಡಿದರೆ ನಾವು ಅವರನ್ನು ಎಷ್ಟು ಬಾರಿ ಕ್ಷಮಿಸಬೇಕು. ನಾವು ವಾಕ್ಯದಲ್ಲಿ ನೋಡುವ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯದ 21 ಮತ್ತು 22ನೇ ವಚನ. ಆಗ ಪೇತ್ರನು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು? 7 ಸಾರಿಯೋ ಎಂದು ಕೇಳಲು ಯೇಸು ಅವನಿಗೆ, 7 ಸಾರಿ ಎಂದಲ್ಲ, 770 ಸಾರಿ ಎಂದು ನಿನಗೆ ಹೇಳುತ್ತೇನೆ ಎಂಬುದಾಗಿ. ಇಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಹೇಳ್ತಾರೆ 7 ಸಾರಿ ಅಲ್ಲ, 770 ಸಾರಿ ಎಂಬುದಾಗಿ. 770 ಸಾರಿ ಅಂದರೆ ಅನೇಕ ಬಾರಿ, ಪದೇ ಪದೇ ಎಂಬುದಾಗಿ ಅದರ ಅರ್ಥ. ಸೊ ಪದೇ ಪದೇ ನಿನ್ನ ಸಹೋದರರನ್ನು ಕ್ಷಮಿಸಬೇಕು ಎಂಬುದಾಗಿ ವಾಕ್ಯ ಹೇಳ್ತದೆ. ದೇವರು ಹಾಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಷ್ಟು ಮಾತ್ರವಲ್ಲ, ನಾವು ಮನಪೂರ್ವಕವಾಗಿ ಕ್ಷಮಿಸಬೇಕೆಂಬುದಾಗಿ ಕೂಡ ದೇವರು ನಮ್ಮಿಂದ ಬಯಸ್ತಾರೆ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯದ 35ನೇ ವಚನ. ಅಲ್ಲಿ ನಾವು ಹೀಗೆ ಓದ್ತೇವೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಪೂರ್ವಕವಾಗಿ ಕ್ಷಮಿಸದೇ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆಯೂ ನಿಮಗೆ ಹಾಗೆಯೇ ಮಾಡುವನು ಅಂದನು ಎಂಬುದಾಗಿ. ಇಲ್ಲಿ ನಾವು ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ನಾವು ಇತರರನ್ನು ಪದೇ ಪದೇ ಕ್ಷಮಿಸಬೇಕು, ನಂತರ ಮನಪೂರ್ವಕವಾಗಿ ಕ್ಷಮಿಸಬೇಕು ಎಂಬುದಾಗಿ ವಾಕ್ಯ ಹೇಳ್ತದೆ. ಹೌದು ಪ್ರಿಯರೇ, ನಾವು ಇತರರನ್ನು ಮನಪೂರ್ವಕವಾಗಿ ಕ್ಷಮಿಸಬೇಕು, ಪರಿಪೂರ್ಣವಾಗಿ ಕ್ಷಮಿಸಬೇಕು. ಕೆಲವೊಂದು ಸಾರಿ ಕೆಲವರೇನು ಹೇಳ್ತಾರೆ ಅಂದರೆ, ನಾನು ಅವರನ್ನು ಕ್ಷಮಿಸಿದ್ದೇನೆ, ಆದರೆ ಅವರು ಮಾಡಿದ್ದನ್ನು ನಾನು ಮರೆಯುವುದಿಲ್ಲ ಎಂಬುದಾಗಿ. ಸೊ ಇದು ಪರಿಪೂರ್ಣವಾದ ಕ್ಷಮೆ ಅಲ್ಲ ಪ್ರಿಯರೇ. ಪರಿಪೂರ್ಣವಾದ ಕ್ಷಮೆಯಲ್ಲಿ ನಾವು ಅವರು ಮಾಡಿದ ಕಾರ್ಯವನ್ನು ಕ್ಷಮಿಸುವುದು ಮಾತ್ರವಲ್ಲ, ಆ ಸಂದರ್ಭವನ್ನು ಮರೆತು ಕೂಡ ಬಿಡಬೇಕು. ಫಾರ್ಗಿವ್ ಆ್ಯಂಡ್ ಫಾರ್ಗೆಟ್. ಸೊ ಇದು ಪರಿಪೂರ್ಣವಾದ ಕ್ಷಮೆ. ದೇವರು ನಮ್ಮನ್ನು ಹಾಗೆಯೇ ಕ್ಷಮಿಸಿದ್ದಾರೆ. ದೇವರು ನಮ್ಮ ತಪ್ಪು, ಪಾಪ, ಅಪರಾಧಗಳನ್ನು ಕ್ಷಮಿಸಿದ್ದು ಮಾತ್ರವಲ್ಲ, ಅವ್ರು ಹೇಳ್ತಾರೆ, ನಾನು ನಿಮ್ಮ ಅಪರಾಧಗಳು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ, ಅದನ್ನು ನನ್ನ ಬೆನ್ನ ಹಿಂದೆ ಹಾಕಿದ್ದೇನೆ ಎಂಬುದಾಗಿ ಹೇಳ್ತಾರೆ ಪ್ರಿಯರೇ. ಸೊ ನಾವು ಇತರರನ್ನು ಯಾಕೆ ಕ್ಷಮಿಸಬೇಕು? ನಾವೀಗ ನೋಡಿದ್ದೇವೆ,
ಇತರರನ್ನು ನಾವು ಹೇಗೆ ಕ್ಷಮಿಸಬೇಕು, ಇತರರನ್ನು ಕ್ಷಮಿಸುವುದರಿಂದ ಏನಾಗ್ತದೆ, ಯಾಕೆ ನಾವು ಕ್ಷಮಿಸಬೇಕು. ಒಂದನೇದಾಗಿ ನಾವು ಇತರರನ್ನು ಯಾಕೆ ಕ್ಷಮಿಸಬೇಕು ಅಂತ ಹೇಳಿದರೆ ಅದು ದೇವರ ಆಜ್ಞೆ ಆಗಿದೆ. ಅದು ದೇವರ ಆಜ್ಞೆ. ಈಗಾಗಲೇ ನಾವು ವಾಕ್ಯ ಭಾಗದಲ್ಲಿ ನಾವು ನೋಡಿದೆ, ಮತ್ತೆ ಬರೆದ ಸುವಾರ್ತೆಯಲ್ಲಿ ದೇವರು ಹೇಳ್ತಾರೆ, ನೀವು ಇತರರ ತಪ್ಪುಗಳನ್ನು ಕ್ಷಮಿಸಬೇಕು. ಸೊ ಇಟ್ ಇಸ್ ಅ ಕಮಾಂಡ್ ಫ್ರಮ್ ಗಾಡ್. ಸೊ ನಾಟ್ ಫಾರ್ ಗಿವಿಂಗ್ ಅಂದರೆ ಕ್ಷಮಿಸದೆ ಇರುವಂಥದ್ದು ಅವಿಧೇಯತೆ, ಅದು ಪಾಪವಾಗಿದೆ. ಸರಿಯಾಗಿ ತಿಳ್ಕೊಳ್ಳಿ ಪ್ರಿಯರೇ, ಇತರರನ್ನು ಕ್ಷಮಿಸದೇ ಇರುವಂಥದ್ದು ಅದು ಅವಿಧೇಯತೆ, ಅದು ಪಾಪವಾಗಿದೆ. ಎರಡನೇದಾಗಿ, ನಾವು ಇತರರ ತಪ್ಪುಗಳನ್ನು ಕ್ಷಮಿಸಿದರೆ ದೇವರು ನಮ್ಮ ತಪ್ಪು ಪಾಪಗಳನ್ನು ಕ್ಷಮಿಸ್ತಾರೆ. ನಾವು ಕ್ಷಮಿಸದೇ ಇದ್ದರೆ ನಮಗೆ ಕೂಡ ಕ್ಷಮೆ ಸಿಗುವುದಿಲ್ಲ. ನಾವು ಮಾಡಿದ್ದೇ ನಮಗೆ ದೊರೆಯುತ್ತದೆ. ನಾವು ಏನು ಬಿತ್ತೇವೋ ಅದನ್ನೇ ನಾವು ಕೊಯ್ತೇವೆ. ಸೊ ನಾವು ಇತರರನ್ನು ಕ್ಷಮಿಸುವಾಗ ನಾವು ಕ್ಷಮೆಯನ್ನು ಬಿತ್ತುತ್ತೇವೆ, ಅದನ್ನೇ ನಾವು ಕೊಯ್ತೇವೆ. ನಾವು ಸ್ಟೋರ್ ಮಾಡಿದಾಗೆ, ಬ್ಯಾಂಕ್ ಅಕೌಂಟ್ನಲ್ಲಿ ಇಟ್ಟ ಹಾಗೆ. ಸೊ ಆ ನ್ಯಾಯ ತೀರ್ಪಿನ ದಿವಸದಲ್ಲಿ ಕೂಡ ನಮಗೆ ಕೂಡ ಕ್ಷಮೆ ದೊರಕ್ತದೆ, ದೇವರಿಂದ ಕ್ಷಮೆ ಸಿಕ್ಕುತ್ತದೆ. ಅಂದರೆ ನಾವು ಮಾಡಿದ್ದೇ ನಮ್ಮ ತಲೆಯ ಮೇಲೆ ಬರ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಸೊ ಮೂರನೇದಾಗಿ, ದೇವರು ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ಕ್ಷಮಿಸಿದ್ದಾರೆ. ದೇವರು ನಮ್ಮ ತಪ್ಪು ಪಾಪ ಅಪರಾಧಗಳನ್ನು ಈಗಾಗಲೇ ಕ್ರಿಸ್ತ ಯೇಸುವಿನಲ್ಲಿ ಕ್ಷಮಿಸಿದ್ದಾರೆ. ನಾವು ಎಫೆಸ 4ನೇ ಅಧ್ಯಾಯದ 32ನೇ ವಚನ ಮತ್ತು 5ನೇ ಅಧ್ಯಾಯದ 1ನೇ ವಚನವನ್ನು ಓದ್ತೇವೆ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. ದೇವರು ನಿಮಗೆ ಕ್ರಿಸ್ತನಲ್ಲಿ ಶ್ರಮಿಸಿದನಲ್ಲ, ಆದುದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರ್ರಿ. ಸೊ ಇಲ್ಲಿ ವಾಕ್ಯದಲ್ಲಿ ಸ್ಪಷ್ಟವಾಗಿರ್ತದೆ, ದೇವರು ನಿಮ್ಮನ್ನು ಕ್ರಿಸ್ತನಲ್ಲಿ ಶ್ರಮಿಸಿದನಲ್ಲ, ಆದ್ದರಿಂದ ನೀವು ಸಹ ಶ್ರಮಿಸುವವರಾಗಿರ್ರಿ. ದೇವರ ಮಕ್ಕಳ ಹಾಗೆ, ಆತನ ಪ್ರೀತಿಯ ಮಕ್ಕಳಾಗೆ ಆತನನ್ನು ಅನುಸರಿಸಿರಿ. ಓಕೆ, ಸೊ ದೇವರು ನಮ್ಮನ್ನು ಕ್ಷಮಿಸಿರುವುದರಿಂದ, ಕ್ರಿಸ್ತ ಯೇಸುವಿನಲ್ಲಿ ನಮ್ಮ ತಪ್ಪು ಪಾಪ ಅಪರಾಧಗಳನ್ನು ದೇವರು ಕ್ಷಮಿಸಿದ್ದಾರೆ. ಸೊ ನಾವು ಕೂಡ ಅನೇಕ ತಪ್ಪುಗಳನ್ನು ಮಾಡಿದ್ದೇವೆ. ನಮ್ಮಿಂದಾಗಿಯೂ ಅನೇಕರಿಗೆ ನೋವಾಗಿದೆ. ನಾವು ಕೂಡ ತಪ್ಪು ಮಾಡಿದ್ದೇವೆ. ನಾವು ತಪ್ಪು ಮಾಡಲಿಲ್ಲ ಅಂತಲ್ಲ, ನಮ್ಮಿಂದ ಯಾರಿಗೂ ನೋವಾಗಲಿಲ್ಲ ಅಂತಲ್ಲ. ಕೆಲವೊಮ್ಮೆ ನಮಗೆ ಅದು ಗೊತ್ತಿಲ್ಲದಿರ್ಬೋದು, ಅವರು ನಮಗೆ ಹೇಳದೇ ಇಲ್ಲದಿರ್ಬೋದು, ಆದರೆ ನಮಗೆ ಗೊತ್ತಿಲ್ಲದೆಯೂ ಆಗಿದೆ. ಸೊ ದೇವರು ನಮ್ಮನ್ನು ಎಲ್ಲ ತಪ್ಪು ಪಾಪ ಅಪರಾಧಗಳಿಂದ ಕ್ಷಮಿಸಿದ್ದಾರೆ. ನಾವು ಕೂಡ ಇತರರನ್ನು ಕ್ಷಮಿಸುವ ಹಂಗಿನಲ್ಲಿದ್ದೇವೆ ಪ್ರಿಯರೇ. ಸೊ ನಾನು ಆಗಲೇ ಹೇಳಿದಾಗೆ, ನಾವು ಮಾಡಿದ್ದೇ ನಮ್ಮ ತಲೆಯ ಮೇಲೆ ಬರ್ತದೆ. ನಾವು ಕ್ಷಮಿಸುವಾಗ ನಾವು ಕ್ಷಮೆಯನ್ನು ಬಿತ್ತೇವೆ. ನಾವು ಯೇಸು ಸ್ವಾಮಿಯ ಬಗ್ಗೆ ನಾವು ನೋಡ್ತೇವೆ. ನಾವು ಯೇಸು ಸ್ವಾಮಿಯನ್ನು ಅನುಸರಿಸುವವರು. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪ್ರಾರ್ಥನೆ ಮಾಡಿದರು. ಏನು ಪ್ರಾರ್ಥನೆ ಮಾಡಿದ್ರು ಅಂದರೆ, ತಮಗೆ ಅಪಮಾನ, ನೋವು, ನಿಂದನೆ, ಮುಖಕ್ಕೆ ಉಗುಳಿದವರು, ಚಡಿಯೇಟು ಕೊಟ್ಟವರನ್ನು ಕ್ಷಮಿಸಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು. ನಾವು ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯದ 34ನೇ ವಚನ ನಾನು ಓದ್ತೇನೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನೆಂಬುದಾಗಿ. ಸೊ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಲ್ಲಿ ಅವರಿಗೊಂದು ಅಪಮಾನ ಮಾಡಿದವರಿಗೂ, ಅವರನ್ನು ಬೈದವರಿಗೂ, ಅವರನ್ನು ಹೊಡೆದವರಿಗೋಸ್ಕರ, ಅಷ್ಟು ಮಾತ್ರವಲ್ಲ, ಇಡೀ ಮನುಕುಲಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವರೇ, ಅವರನ್ನು ಕ್ಷಮಿಸು, ಅವರೇನು ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಗೊತ್ತಿಲ್ಲ ಎಂಬುದಾಗಿ. ಸೊ ಹೌದು ಪ್ರಿಯರೇ, ಸೊ ನಾವು ಇದರನ್ನು ಕ್ಷಮಿಸಬೇಕು. ಯಾಕೆಂದರೆ ಕ್ರಿಸ್ತ ಯೇಸುವಿನಲ್ಲಿ ದೇವರು ನಮ್ಮನ್ನು ಕ್ಷಮಿಸಿದ್ದಾರೆ. ಯೇಸು ಸ್ವಾಮಿ ಕೂಡ ಶಿಲುಬೆಯಲ್ಲಿ ಅವರಿಗೆ ತಪ್ಪು ಪಾಪ ಅಪರಾಧಗಳನ್ನು ಮಾಡಿದವರನ್ನು ಕ್ಷಮಿಸಿ ಎಂಬುದಾಗಿ ಪ್ರಾರ್ಥಿಸಿದ್ದಾರೆ. ನಾವು ಕ್ರಿಸ್ತನನ್ನು ಅನುಸರಿಸುವವರು, ಕ್ರಿಸ್ತನನ್ನು ಹಿಂಬಾಲಿಸುವವರು, ನಾವು ದೇವರ ಮಕ್ಕಳು. ನಾವು ಅದೇ ಆಟ್ರಿಬ್ಯೂಟನ್ನು, ಅದೇ ಗುಣವನ್ನು ನಾವು ಕೂಡ ಎಕ್ಸಿಬಿಟ್ ಮಾಡಬೇಕು. ನಾವು ಕೂಡ ಅದನ್ನು ತೋರಿಸಬೇಕು. 4ನೇದಾಗಿ, ಇದು ಬಹಳ ಮುಖ್ಯವಾಗಿರುವಂಥದ್ದು, ಭಾಳ ಇಂಪಾರ್ಟೆಂಟ್ ಆಗಿ, ನಾವು ಇತರರನ್ನು ಯಾಕೆ ಕ್ಷಮಿಸಬೇಕು ಅಂದರೆ, ಇತರರನ್ನು ಕ್ಷಮಿಸುವುದರಿಂದ ನಮಗೆ ಲಾಭ ಇದೆ. ಯಾರನ್ನು ನಾವು ಕ್ಷಮಿಸ್ತೇವೋ ಅವರಿಗೆ ಲಾಭ ಅಲ್ಲ, ನಮಗೆ ಲಾಭ ಅದರಲ್ಲಿ. ಸೊ ಕೆಲವೊಮ್ಮೆ ಏನಾಗ್ತದೆ ಅಂದರೆ, ನಾವು ಹೇಗೆ ಅನಿಸ್ತದೆ ಅಂದರೆ, ಅವರು ಕ್ಷಮೆಗೆ ಯೋಗ್ಯರಲ್ಲ ಎಂಬುದಾಗಿ ಅನಿಸ್ತೇವೆ. ಹಾಗೆ ಇಲ್ಲ. ಅವರು ಕ್ಷಮೆಗೆ ಯೋಗ್ಯರೋ ಎಂಬುದು ಇಂಪಾರ್ಟೆಂಟ್ ಅಲ್ಲ. ಕ್ಷಮಿಸುವುದರಿಂದ ನಮಗೆ ಲಾಭ ಇದೆ. ಕ್ಷಮಿಸುವುದರಿಂದ ಆ ವ್ಯಕ್ತಿಯನ್ನು ನಾವು ನಮ್ಮ ಹೃದಯದಿಂದ ತೆಗಿತೇವೆ. ಇಲ್ಲವಾದರೆ ಆ ವ್ಯಕ್ತಿ ಮತ್ತು ಆ ವ್ಯಕ್ತಿ ಮಾಡಿರುವ ಕಾರ್ಯಗಳು ನಮ್ಮ ಹೃದಯವನ್ನು ಆಳ್ವಿಕೆ ಮಾಡ್ತಾ ಇರ್ತದೆ. ನಾವು ಅದನ್ನು ಎಣಿಸಿ ಕೊರಗ್ತಾ ಇರ್ತೇವೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಆಶೀರ್ವಾದಕ್ಕೆ, ದೇವರೊಂದಿಗೆ ನಮ್ಮ ಸಂಬಂಧಕ್ಕೆ ಅದು ಅಡ್ಡಿ ಆಗ್ತದೆ. ಆ ವ್ಯಕ್ತಿ ನಮ್ಮ ಮತ್ತು ದೇವರ ಮಧ್ಯದಲ್ಲಿ ನಿಲ್ತಾರೆ. ನಾವು ಯಾವಾಗ ಪ್ರಾರ್ಥಿಸ್ತೇವೋ,
ಯಾವಾಗ ನಾವು ದೇವರನ್ನು ಆರಾಧಿಸ್ತೇವೋ, ದೇವರೊಂದಿಗೆ ನಾವು ಅನ್ಯೋನ್ಯತೆ ಮಾಡಲಿಕ್ಕೆ ಹೋಗ್ತೇವೋ, ಆ ವ್ಯಕ್ತಿ ಪದೇ ಪದೇ ನೆನಪಿಗೆ ಬರ್ತಾರೆ. ಆ ವ್ಯಕ್ತಿ ದೇವರು ಮತ್ತು ನಮ್ಮ ಮಧ್ಯದಲ್ಲಿ ನಿಂತು ಬಿಡ್ತಾರೆ. ಸೊ ನಮ್ಮ ಸಂಬಂಧ ದೇವರೊಂದಿಗೆ ಕಡಿಮೆ ಆಗ್ತಾ ಬರ್ತದೆ. ಆ ಅನ್ಯೋನ್ಯತೆಯಲ್ಲಿ ಕೊರತೆ ಉಂಟಾಗ್ತದೆ. ಯಾಕೆಂದರೆ ನಂತರ ನಾವು ಡ್ರೈ ಆಗ್ತಾ ಬರ್ತೇವೆ. ಯಾಕೆಂದರೆ ದೇವರು ನಮ್ಮ ಜೀವದ ಬುಗ್ಗೆ ಆಗಿದ್ದಾರೆ. ನಮ್ಮ ಸಂಪರ್ಕ ಯಾವಾಗ ಜೀವದ ಬುಗ್ಗೆಯಾದ ದೇವರೊಂದಿಗೆ ಆಗ್ತದೋ ಆಗ ನಾವು ಜೀವವನ್ನು ಹೊಂದ್ತೇವೆ. ವಿ ಲಿವ್ ಬಿಕಾಸ್ ಜೀಸಸ್ ಲಿವ್ಸ್. ನಾವು ಜೀವಿಸ್ತೇವೆ ಯಾಕೆಂದರೆ ಕ್ರಿಸ್ತನ ಮೂಲಕ. ಸೊ ಹಾಗಾಗಿ ಕ್ಷಮಿಸುವುದರಿಂದ ನಮಗೆ ಲಾಭ ಇದೆ. ನಮ್ಮ ಆಶೀರ್ವಾದಕ್ಕಿರುವ ಅಡ್ಡಿಯನ್ನು ನಾವು ತೆಗೆದ ಹಾಗೆ. ಸೊ ಅಷ್ಟು ಮಾತ್ರ ಅಲ್ಲ, ನಾವು ಅನೇಕ ವೈದ್ಯಕೀಯ ರಿಸರ್ಚ್ಗಳ ಮೂಲಕ ಈಗಾಗಲೇ ಕಂಡು ಬಂದಿದೆ ಏನಂದರೆ, ಅನೇಕ ರೋಗಗಳಿಗೆ ಕ್ಷಮಿಸದೇ ಇರುವ ಗುಣ ಕಾರಣ ಎಂಬುದಾಗಿ ವೈದ್ಯಕೀಯ ರಿಸರ್ಚ್ಗಳ ಮೂಲಕ ಈಗ ಕಂಡು ಬಂದಿದೆ. ಸತ್ಯವೇದ ಏನು ಹೇಳ್ತದೆ ಅಂತ ಹೇಳಿದರೆ, ಅದು ನಾವು ಲೌಕಿಕ ರಿಸರ್ಚ್ ಆಗಿದೆ. ಸತ್ಯವೇದ ಏನು ಹೇಳ್ತದೆ ಅಂದರೆ, ಯಾರು ಕ್ಷಮಿಸುವುದಿಲ್ಲವೋ ಅವರನ್ನು ದೇವರು ಪೀಡಿಸುವವರ ಕೈಗೆ ಕೊಡ್ತಾನೆ ಎಂಬುದಾಗಿ. ನಾನು ಅದನ್ನು ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಓದಲಿಕ್ಕೆ ಬಯಸ್ತೇನೆ. ಸಿಟ್ಟು ಮಾಡಿ ತನಗೆ ಕೊಡಬೇಕಾದ ಸಾಲವನ್ನು ತೀರಿಸುವ ತನಕ ಪೀಡಿಸುವವರ ಕೈಗೆ ಒಪ್ಪಿಸಿದನು ಎಂಬುದಾಗಿ. ಇಲ್ಲಿ ನಾವು ನೋಡ್ತೇವೆ, ಆ ಅರಸನು ಅಂದರೆ ದೇವರು ಆ ಸಾಲ ತೀರುವ ತನಕ, ಅಂದರೆ ಆ ಕ್ಷಮಿಸುವ ಗುಣ ಬರುವ ತನಕ ಪೀಡಿಸುವವರ ಕೈಗೆ ಒಪ್ಪಿಸಿದನು ಎಂಬುದಾಗಿ. ಸೊ ನಾವು ವಾಕ್ಯ ಭಾಗದಲ್ಲಿ ಇಷ್ಟು ತನಕ ನೋಡಿದ್ದೇವೆ ಕ್ಷಮಿಸುವಂಥದ್ದು ಎಷ್ಟು ಇಂಪಾರ್ಟೆಂಟ್, ಮತ್ತು ನಾವು ಯಾಕೆ ಕ್ಷಮಿಸಬೇಕು, ಮತ್ತು ನಾವು ಹೇಗೆ ಶ್ರಮಿಸಬೇಕು ಎಂಬುದನ್ನು ನಾವು ನೋಡಿದ್ದೇವೆ. ಈಗ ಸಂದೇಶವನ್ನು ಕೇಳ್ತಿರುವ ಪ್ರೀತಿಯ ದೇವಜನರೇ, ನಾವು ಇದನ್ನು ಪ್ರಾಕ್ಟಿಕಲಿ ಕಾರ್ಯರೂಪದಲ್ಲಿ ಹೇಗೆ ಮಾಡ್ಬೋದು? ನೀವು ಅನೇಕರು ಇವತ್ತು ಈಗ ಸಂದೇಶವನ್ನು ಕೇಳ್ತಾ ಇದ್ದರೆ ನಿಮ್ಮ ಹೃದಯದಲ್ಲಿ ಅನೇಕ ಆಲೋಚನೆಗಳು ಈಗ ಬರ್ತಾ ಇರ್ಬೋದು. ಏನಂತ ಹೇಳಿದರೆ, ಪಾಸ್ಟ್ರೇ ನಿಮಗೆ ಹೇಳುವುದು ಇದೆಲ್ಲ ಸುಲಭ, ನನಗೆ ಜನರು ಏನೆಲ್ಲ ಮಾಡಿದ್ದಾರೆ ಅದು ನಿಮಗೆ ಗೊತ್ತಿಲ್ಲ, ಎಷ್ಟು ನೋವು ಕೊಟ್ಟಿದ್ದಾರೆ ಅದು ನಿಮಗೆ ಗೊತ್ತಿಲ್ಲ, ಅದನ್ನು ನಾನು ಹೇಗೆ ಮರೆಯೋದು, ಅದನ್ನು ನಾನು ಹೇಗೆ ಶ್ರಮಿಸೋದು, ನನಗೆ ತುಂಬ ಕಷ್ಟ ಆಗ್ತದೆ ಎಂಬುದಾಗಿ ನೀವು ಅನೇಕರು ಇವತ್ತು ಕುತ್ಕೊಂಡು ಈ ಸಂದೇಶವನ್ನು ಕೇಳ್ತಿರೋ ಹೃದಯದಲ್ಲಿ ಈ ವಿಷಯಗಳು ಹಾಕ್ತಾ ಇರ್ಬೋದು. ಆದರೆ ನೀವು ನಿರ್ಧಾರ ಮಾಡುವಾಗ ದೇವರು ನಿಮಗೆ ಸಹಾಯ ಮಾಡ್ತಾರೆ. ಸೊ ನೀವು ಇತರರನ್ನು ಹೇಗೆ ಶ್ರಮಿಸ್ಬೋದು ಪ್ರಾಕ್ಟಿಕಲಿ, ನಾವು ಈ ವಾಕ್ಯ ಭಾಗದಲ್ಲಿ ನಾವು ಅದನ್ನು ನೋಡುವ. ಹೇಗೆ ಶ್ರಮಿಸುವುದು? ನಿಮಗೆ ಯಾರು ತಪ್ಪು ಮಾಡಿದ್ದಾರೋ ಅವರಿಗೋಸ್ಕರ ನೀವು ದೇವರಲ್ಲಿ ಪ್ರಾರ್ಥಿಸಿ. ನಿಮಗೆ ಯಾರು ನೋವು ಕೊಟ್ಟಿದ್ದಾರೋ ಅವರಿಗೋಸ್ಕರ ನೀವು ದೇವರಿಗೆ ಪ್ರಾರ್ಥಿಸಿರಿ. ನಾವು ಹೇಗೆ ಪ್ರಾರ್ಥಿಸೋದು? ಇದು ಬಹಳ ಇಂಪಾರ್ಟೆಂಟ್. ನಾವು ಪ್ರಾರ್ಥನೆ ಮಾಡ್ತೇವೆ. ಹೇಗೆ ಪ್ರಾರ್ಥನೆ ಮಾಡ್ತೇವೆ ಅಂದರೆ, ದೇವರೇ ಅವರಿಗೆ ಒಳ್ಳೆಯ ಬುದ್ಧಿ ಕೊಡಿ, ಅವರಿಗೆ ನನ್ನ ಬಗ್ಗೆ ಗೊತ್ತಾಗಲಿ, ನಾನು ಯಾರಂತ ಗೊತ್ತಾಗಲಿ, ಅವರು ನಮ್ಮ ಬಗ್ಗೆ ಏನೇನೋ ಮಾತನಾಡ್ತಾ ಇದ್ದಾರೆ, ಅವರ ಮಾತನ್ನು ಅದನ್ನು ನಿಲ್ಲಿಸಿ ಎಂಬುದಾಗಿ ನಾವು ದೇವರ ಹತ್ರ ಪ್ರಾರ್ಥಿಸ್ತೇವೆ. ಈ ಎಲ್ಲ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಯಾಕೆಂದರೆ ಅದು ಜಜ್ಮೆಂಟಲ್ ಪ್ರೇಯರ್. ದೇವರೇ ಅವರಿಗೆ ಒಳ್ಳೆಯ ಬುದ್ಧಿ ಕೊಡಿ ಎಂಬುದಾಗಿ ನಾವು ಪ್ರಾರ್ಥಿಸಿದರೆ, ನಾವು ಬೇಸಿಕಲಿ ಇಂಡೈರೆಕ್ಟ್ಲಿ ಹೇಳಿದಾಗೆ ಅವರಿಗೆ ಒಳ್ಳೆಯ ಬುದ್ಧಿ ಇಲ್ಲ ಅಂತ ಹೇಳಿದಾಗೆ ಆಯಿತು, ದೇವರ ಹತ್ರ ದೂರ ಹೇಳಿದಾಗೆ ಆಯಿತು. ಸೊ ಬೈಬಲ್ ಹೇಳ್ತದೆ ನಾವು ತೀರ್ಪು ಮಾಡಬಾರ್ದು ಎಂಬುದಾಗಿ. ನಾವು ತೀರ್ಪು ಮಾಡಿದರೆ ನಮಗೂ ಕೂಡ ತೀರ್ಪು ಆಗ್ತದೆ, ನಾವು ಅಳೆಯುವ ಅಳತೆಯಿಂದ ನಮಗೆ ಕೂಡ ಅಳೆಯಲ್ಪಡ್ತದೆ ಎಂಬುದಾಗಿ. ಸೊ ಹೇಗೆ ಪ್ರಾರ್ಥಿಸಬೇಕು? ನಾವು ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 44ನೇ ವಚನಕ್ಕೆ ಸತ್ಯವೇದನ್ನು ತಿರುಗಿಸುವ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ನಾನು ಇನ್ನೊಂದು ವಾಕ್ಯ ಭಾಗ ಹೋಗ್ತೇನೆ. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 27 ಮತ್ತು 28ನೇ ವಚನ. ಕೇಳುವವರಾದ ನಿಮಗೆ ನಾನು ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಾಗೆ ಮಾಡುವವರಿಗೆ ಉಪಕಾರ ಮಾಡಿರಿ, ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ, ನಿಮ್ಮನ್ನು ಬೈಯುವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಎಂಬುದಾಗಿ. ಇಲ್ಲಿ ನಾವು ನೋಡ್ತೇವೆ ಪ್ರಿಯರೇ, 2 ವಾಕ್ಯ ಭಾಗಗಳು ನಾನು ಓದಿದ್ದೇನೆ. ಇಲ್ಲಿ ಹೇಳ್ತದೆ, ನಿಮ್ಮ ವೈರಿಯನ್ನು ಪ್ರೀತಿಸಿರಿ, ನಿನ್ನನ್ನು ಶಪಿಸುವವರನ್ನು ಆಶೀರ್ವಾದ ಮಾಡಿ, ನಿಮ್ಮ ಬೈಯುವವರಿಗೋಸ್ಕರ ನೀವು ಪ್ರಾರ್ಥಿಸಿರಿ ಎಂಬುದಾಗಿ. ಸೊ ಹೇಗೆ ಪ್ರಾರ್ಥಿಸಬೇಕಂತ ಹೇಳಿದರೆ, ನಾವು ಅವರಿಗೋಸ್ಕರ ಅವರ ಜೀವಿತದ ಮೇಲೆ ಆಶೀರ್ವಾದವನ್ನು ಮಾತನಾಡಬೇಕು, ಅವರ ಮೇಲೆ ಶುಭವನ್ನು ಮಾತನಾಡಬೇಕು, ಅವರ ಜೀವಿತವನ್ನು ದೇವರು ಬ್ಲೆಸ್ ಮಾಡುವ ಹಾಗೆ ನಾವು ಮಾತನಾಡಬೇಕು. ದೇವರು ಅವರಿಗೆ ಒಳ್ಳೆ ಆರೋಗ್ಯ ಕೊಡಲಿ, ಅವರಿಗೆ ಸಮಾಧಾನ ಕೊಡಲಿ, ಅವರಿಗೆ ಉನ್ನತಿ ಕೊಡಲಿ, ಅವರಿಗೆ ಸಮೃದ್ಧಿ ಕೊಡಲಿ, ಅವರ ಮನೆಯಲ್ಲಿ ಪ್ರೀತಿ ಇರಲಿ, ಅನ್ಯೋನ್ಯತೆ ಇರಲಿ, ಸಮಾಧಾನ ಇರಲಿ ಎಂಬುದಾಗಿ ಅವರ ಜೀವಿತದ ಮೇಲೆ ಎಲ್ಲ ಶುಭವನ್ನು ಮಾತನಾಡಬೇಕು. ಯಾವ ರೀತಿ ಶುಭವನ್ನು ಮಾತನಾಡಬೇಕಂದ್ರೆ, ನಾವು ನಮ್ಮ ಜೀವಿತದಲ್ಲಿ ದೇವರಿಂದ ಯಾವೆಲ್ಲ ಆಶೀರ್ವಾದವನ್ನು ಎದುರು ನೋಡ್ತಾ ಇದ್ದೇವೋ, ಯಾವೆಲ್ಲ ಕಾರ್ಯವನ್ನು ಎದುರು ನೋಡ್ತಾ ಇದ್ದೇವೋ, ಆ ಎಲ್ಲ ಆಶೀರ್ವಾದವನ್ನು ನಾವು ಅವರ ಮೇಲೆ ಮಾತನಾಡಬೇಕು. ಹಲ್ಲೆಲೂಯಾ.
ಇದೇ ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಎಂಬುದರ ತಾತ್ಪರ್ಯ. ನಾವು ಯಾಕೆ ನಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ? ನಾವು ಯಾಕೆ ದೇವರ ಹತ್ರ ನಮಗೋಸ್ಕರ ಆಶೀರ್ವಾದವನ್ನು ಕೇಳ್ಕೊಳ್ತೇವೆ? ಯಾಕೆಂದರೆ ನಾವು ನಮ್ಮನ್ನು ಪ್ರೀತಿಸ್ತೇವೆ, ಅದಕ್ಕೋಸ್ಕರ. ಸೊ ಇಲ್ಲಿ ವಾಕ್ಯ ಹೇಳ್ತದೆ, ನಿನ್ನ ವೈರಿಯನ್ನು ಪ್ರೀತಿಸು ಎಂಬುದಾಗಿ ಹೇಳುವಾಗ ನಮ್ಮ ಜೀವಿತದಲ್ಲಿ ನಮಗೆ ದೇವರಿಂದ ಏನೆಲ್ಲ ಆಶೀರ್ವಾದ ಬೇಕೋ, ಏನು ಶುಭ ಬೇಕೋ, ಏನೆಲ್ಲ ನಾವು ಎದುರು ನೋಡ್ತಾ ಇದ್ದೇವೋ ಅದನ್ನೆಲ್ಲವನ್ನು ನಾವು ಅವರ ಮೇಲೆ ಮಾತನಾಡಬೇಕು. ಈಗ ನಿಮಗೆ ಹೀಗೆ ಮಾಡುವಾಗ ಅದು ಮೊದಲಿಗೆ ತುಂಬ ಕಷ್ಟ ಆಗ್ತದೆ, ನಿಮಗೆ ಆಗುವುದಿಲ್ಲ. ನಾನು ಇದನ್ನೆಲ್ಲ ನಿಮಗೆ ಪ್ರಾಕ್ಟಿಕಲ್ ಹೇಳ್ತಾ ಇರೋದು. ತುಂಬ ಕಷ್ಟ ಆಗ್ತದೆ, ಆದರೂ ಕೂಡ ಡೈಲಿ ಪ್ರಾಕ್ಟೀಸ್ ಮಾಡಿ, ಅಭ್ಯಾಸ ಮಾಡಿ. ಮೊದಲಿಗೆ ಕಷ್ಟ ಆಗ್ತದೆ, ನಂತರ ನಾವು ದೇವರಿಗೆ ವಿಧೇಯರಾಗಿ ಮಾಡ್ತಾ ಇರುವಾಗ ದೇವರ ಆತ್ಮನ ಬಲ ನಮ್ಮ ಒಳಗೆ ಇರಿದು ಬರ್ತದೆ. ಬಹಳ ಮುಖ್ಯವಾಗಿ ಏನಾಗ್ತದೆ ಅಂತ ಹೇಳಿದರೆ, ದೇವರು ಮೊದಲು ನಮ್ಮ ಹೃದಯವನ್ನು ಬದಲು ಮಾಡ್ತಾರೆ. ನಮ್ಮ ಹೃದಯ ಶುದ್ಧವಾಗ್ತದೆ. ಆ ವ್ಯಕ್ತಿಯನ್ನು ಶ್ರಮಿಸಲಿಕ್ಕೆ ಬೇಕಾಗಿರುವ ಬಲವನ್ನು ದೇವರೇ ಕೊಡ್ತಾರೆ. ಸೊ ಹಾಗಾಗಿ ನಮ್ಮ ಪ್ರಯತ್ನದಿಂದಲ್ಲ, ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಯೆಹೋವನ ಆತ್ಮದಿಂದಲೇ ಎಂಬುದಾಗಿ ವಾಕ್ಯ ಹೇಳ್ತದೆ. ಪವಿತ್ರಾತ್ಮನ ಬಲದ ಮೂಲಕ ನಾವು ಇತರರನ್ನು ಶ್ರಮಿಸಬಹುದು. ಸೊ ಹೀಗೆ ಪ್ರಾರ್ಥಿಸುವುದರಿಂದ ದೇವರ ಆತ್ಮನ ಬಲ ನಮ್ಮ ಒಳಗೆ ಇಳಿದು ಬರ್ತದೆ. ನಾವು ಆ ವ್ಯಕ್ತಿಯ ಮಾಡಿದ್ದನ್ನು ಸಂಪೂರ್ಣವಾಗಿ ಮರೆಯುವ ಹಾಗೆ, ಆ ಕಾರ್ಯಗಳನ್ನು, ಆ ವ್ಯಕ್ತಿಯನ್ನು ಶ್ರಮಿಸುವ ಹಾಗೆ ದೇವರು ತಾನೇ ನಮಗೆ ಸಹಾಯ ಮಾಡ್ತಾರೆ. ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ ಪ್ರಿಯರೇ, ಖಂಡಿತವಾಗಿ ನಿಮಗೆ ಇದರಲ್ಲಿ ರಿಸಲ್ಟ್ ಸಿಗ್ತದೆ. ನಿಮಗೆ ಖಂಡಿತವಾಗಿ ರಿಸಲ್ಟ್ ಸಿಗ್ತದೆ. ಒಂದು ಮುಖ್ಯವಾದ ಇನ್ನೊಂದು ವಿಷಯವನ್ನು ನಾನು ಹೇಳಿ ಸಂದೇಶವನ್ನು ಮುಗಿಸ್ಲಿಕ್ಕೆ ಬಯಸ್ತೇನೆ. ಏನಂತ ಹೇಳಿದರೆ, ನೀವು ಇತರರನ್ನು ಕ್ಷಮಿಸಲಿಕ್ಕೆ ಜಾಸ್ತಿ ಸಮಯ ತೆಗೆದುಕೊಳ್ಬೇಡಿ. ನಿಮ್ಗೆ ಯಾರಾದರೂ ತಪ್ಪು ಮಾಡಿದರೆ ಅವರನ್ನು ಕ್ಷಮಿಸಲಿಕ್ಕೋಸ್ಕರ ಜಾಸ್ತಿ ಸಮಯ ತೆಗೆದುಕೊಳ್ಬೇಡಿ. ಎಷ್ಟು ವೇಗವಾಗಿ, ಎಷ್ಟು ಶೀಘ್ರವಾಗಿ ಮಾಡ್ತೀರೋ ಅಷ್ಟು ಸುಲಭ ಆಗ್ತದೆ ಕ್ಷಮಿಸಲಿಕ್ಕೆ. ನೀವು ಕ್ಷಮಿಸಲಿಕ್ಕೆ ಲಾಂಗ್ ಟೈಮ್ ತೆಗೆದುಕೊಂಡ್ರೆ, ತುಂಬ ಸಮಯ ತೆಗೆದುಕೊಂಡ್ರೆ, ಅದನ್ನು ನೀವು ಯೋಚಿಸ್ತಾ ಕೊರಗ್ತಾ ಇರ್ತೀರಿ. ಅದು ನಿಮ್ಮ ಹೃದಯದಲ್ಲಿ ಜಾಸ್ತಿಯಾಗಿ ಅಂಟಿಕೊಳ್ತದೆ. ಮತ್ತು ಅದನ್ನು ತೆಗಿಲಿಕ್ಕೆ, ಅದನ್ನು ಮರೀಲಿಕ್ಕೆ, ಬಿಡಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಬೈಬಲ್ ಹೇಳ್ತದೆ, ಒತ್ತು ಮುಳುಗುವ ಮೊದಲು ನಿಮ್ಮ ಸಿಟ್ಟು ತೀರಲಿ ಎಂಬುದಾಗಿ. ಸೊ ಬೆಳಿಗ್ಗೆ ಯಾರಾದರೂ ತಪ್ಪು ಮಾಡಿದರೆ ಆವಾಗಲೇ ಕ್ಷಮಿಸಬೇಕು, ಸಂಜೆ ಒಳಗೆ ಕ್ಷಮಿಸಿ ಬಿಡಬೇಕು. ಅವರಿಗೋಸ್ಕರ ಪ್ರಾರ್ಥನೆ, ನಾನು ಹೇಳಿದ ಪ್ರಾರ್ಥನೆ ನೀವು ಮಾಡಿ ಮುಗಿಸಬೇಕು. ಈಸಿ ಆಗ್ತದೆ ನಿಮಗೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂತ ಹೇಳಿದರೆ, ನಾವು ಒಮ್ಮೆಗೆ ಯಾರಾದರೂ ವಂಚನೆ ಮಾಡಿದರೆ, ಹಣ ಇರಬಹುದು ಮತ್ತು ಬೇರೆ ಯಾವುದೇ ಸಂಗತಿ ನಮಗೆ ಮೋಸ ಮಾಡಿರಬಹುದು ಅಂತಾದರೆ ಅವರನ್ನು ನಾವು ಮನಪೂರ್ವಕವಾಗಿ ಕ್ಷಮಿಸಬೇಕು, ಅದನ್ನು ಬಿಟ್ಟು ಬಿಡಬೇಕು. ಆದರೆ ಆ ವ್ಯಕ್ತಿಯನ್ನು ನೀವು ಪುನಃ ತಿರುಗಿಸಿ ಸೇರಿಸಿಕೊಳ್ಬೇಕಾದ್ರೆ, ಸೊ ಈಗ ಅಂಥ ವ್ಯಕ್ತಿಗಳನ್ನು ನೀವು ಕ್ಷಮಿಸುವುದು ಅಂತ ಹೇಳಿದರೆ ಪುನಃ ತಿರುಗಿ ಸೇರಿಸಿಕೊಳ್ಳುವುದಲ್ಲ. ಇದು ಸರಿಯಾಗಿ ಗಮನದಲ್ಲಿಟ್ಟುಕೊಳ್ಳಿ. ಅವರನ್ನು ಪುನಃ ತಿರುಗಿಸಿ ಸೇರಿಸಿಕೊಳ್ಬೇಕಾದ್ರೆ ಆ ವ್ಯಕ್ತಿ ಮಾನಸಾಂತರದ ಬದಲಾವಣೆಯ ಫಲಗಳನ್ನು ತೋರಿಸಬೇಕು. ಅವರು ತಮ್ಮ ನಂಬಿಗಸ್ತಿಕೆಯನ್ನು ಪ್ರೂವ್ ಮಾಡಬೇಕು. ಆವಾಗ ಮಾತ್ರ ನೀವು ಅವರನ್ನು ತಿರುಗಿ ಸೇರಿಸಿಕೊಳ್ಳುವುದು. ಇದು ಸರಿಯಾಗಿ ಗಮನದಲ್ಲಿ ಇಟ್ಕೊಳ್ಳಿ ಪ್ರಿಯರಿ. ನಾವು ಪುನಃ ವಂಚನೆಗೆ, ಮೋಸಕ್ಕೆ ಒಳಗಾಗುವುದಲ್ಲ. ಆದರೆ ಆ ವ್ಯಕ್ತಿ ಏನು ಮಾಡಿದ ವಂಚನೆಯೋ ಮೋಸವೋ ಅದನ್ನು ಪರಿಪೂರ್ಣವಾಗಿ ಅದನ್ನು ಕ್ಷಮಿಸಿ ಬಿಟ್ಟು ಬಿಡಬೇಕು, ಅದನ್ನು ಮರೆತು ಬಿಡಬೇಕು. ಅದನ್ನು ಯೋಚಿಸಿ ಕೊರಗಬಾರ್ದು ಪ್ರಿಯರೇ. ಸೊ ನಾವು ಈ ವಾಕ್ಯ ಭಾಗದಲ್ಲಿ ನೋಡಿದ್ದೇವೆ ಹೇಗೆ ನಾವು ಇತರರನ್ನು ಕ್ಷಮಿಸುವುದು, ಅದನ್ನು ಹೇಗೆ ಅಭ್ಯಾಸ ಮಾಡಿಕೊಳ್ಳುವುದೆಂಬುದಾಗಿ. ನೆನಪಿನಲ್ಲಿ ಇಡಿ ಪ್ರಿಯರೇ, ದೇವರು ಬಯಸ್ತಾರೆ ನಾವು ಇತರರ ತಪ್ಪುಗಳನ್ನು ಕ್ಷಮಿಸಬೇಕು. ಆಗ ನಮ್ಮ ತಪ್ಪುಗಳು ಕ್ಷಮಿಸಲ್ಪಡ್ತದೆ, ನಮ್ಮ ಆಶೀರ್ವಾದಕ್ಕಿರುವ ಅಡ್ಡಿ ತೊಲಗಿ ಹೋಗ್ತದೆ. ಕ್ಷಮಿಸುವುದರಿಂದ ನಮಗೆ ಲಾಭ. ನೆನಪಿನಲ್ಲಿಡಿ. ನಾವು ಪ್ರಾರ್ಥನೆ ಮಾಡುವ. ಪ್ರೀತಿಯ ಪರಲೋಕದಲ್ಲಿರುವ ತಂದೆಯ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಭಾಷಣಕ್ಕೆ ಬಂದೇವೆ ಸ್ವಾಮಿ. ತಂದೆಯ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಅಪ್ಪ ಸ್ವಾಮಿ, ನಿಮ್ಮ ಜೀವವುಳ್ಳ ವಾಕ್ಯಗಳು ಈಗ ಬಿತ್ತಲ್ಪಟ್ಟಿದೆ ಸ್ವಾಮಿ. ಕೇಳಿದವರ ಹೃದಯದಲ್ಲಿ ಸ್ವಾಮಿ ಮಹತ್ತಾದ ಕಾರ್ಯ ಮಾಡಿ, ಅದ್ಭುತವಾದ ಕಾರ್ಯ ಮಾಡಿ ಸ್ವಾಮಿ. ಪವಿತ್ರ ಆತ್ಮನೇ ಸ್ವಾಮಿ, ಅಪ್ಪ ಸ್ವಾಮಿ ಅವರ ಹೃದಯದಲ್ಲಿ ಬಿಡುಗಡೆ, ಸ್ವಸ್ಥತೆಗಳನ್ನು ಉಂಟು ಮಾಡಿ ಸ್ವಾಮಿ. ಬಿತ್ತಲ್ಪಟ್ಟ ವಾಕ್ಯ ಅವರ ಹೃದಯದಲ್ಲಿ ಆಳವಾಗಿ ಬೇರೂರಲಿ ಸ್ವಾಮಿ. ಮಹತ್ತಾದ ಕಾರ್ಯ, ನಿಮ್ಮ ವಾಕ್ಯಗಳದ ಕಾರ್ಯ ಸಾಧಕವಾದುದು ಸ್ವಾಮಿ. 100% ಫಲ ಕೊಡಲಿ ಸ್ವಾಮಿ. ತಂದೆ, ನಿಮಗೆ ಮಹಿಮೆ ಆಗಲಿ ಸ್ವಾಮಿ. ಅವರನ್ನು ಆಶೀರ್ವದಿಸಿ ಸ್ವಾಮಿ. ಸ್ವಸ್ಥತೆ, ಬಿಡುಗಡೆ ಯೇಸು ಕ್ರಿಸ್ತನ ನಾಮದಲ್ಲಿ ಉಂಟಾಗಲಿ ಸ್ವಾಮಿ. ನಿಮ್ಮ ನಾಮ ಮಹಿಮೆ ಹೊಂದಲಿ ರಾಜ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಬಂದಿದ್ದೇವೆ ತಂದೆ, ಆಮೆನ್. ಪ್ರಿಯರೇ, ಈ ವಾಕ್ಯ ಭಾಗ ನಿಮ್ಮನ್ನು ಆಶೀರ್ವದಿಸಿದರೆ ಈ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಒತ್ತಿ, ಈ ಸಂದೇಶವನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಿ, ಶೇರ್ ಮಾಡಿ, ಬೇರೆಯವರ ಜೀವಿತವನ್ನು ಬ್ಲೆಸ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.